ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಕಾಮಾಕ್ಷಿ ಅಂತ. ಊರು ನಂಜನಗೂಡು. ವಯಸ್ಸು 28 ವರ್ಷ ತುಂಬಿದೆ. ತೂತು 3.1 ಇಂಚು ಅಗಲ. ಕಾಚ ಹಾಕಿಕೊಳ್ಳುತ್ತೇನೆ. ವಿದ್ಯಾ ಅರ್ಹತೆ ಮಾಸ್ಟರ್ ಆಫ್ ಆರ್ಟ್ಸ್. ಆಸಕ್ತಿ ವರನ ಸಾಮಾನು ನೋಡಬೇಕು. ಅನುಭವ ಇನ್ನೂ ಆಗಿಲ್ಲ. ಮೈನೋಟ ಮೋಹಕವಾಗಿದೆ. ಸ್ನೇಹಿತರೆ, ಇದು ಇಷ್ಟು ಕಾಮಾಕ್ಷಿಯವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳು. ಸಮಸ್ಯೆ ಹೇಳಿಕೊಳ್ಳುವುದಕ್ಕೆ ಮನೆಯಲ್ಲಿ ಅಮ್ಮ ಕೂಡ ಇಲ್ಲ. ತಂದೆಯ 2ನೇ ಹೆಂಡತಿ ಇದ್ದಾಳೆ. ಮಾತು ಕೂಡ ಆಡುವುದಿಲ್ಲ. ಮನೆಯ ಎಲ್ಲಾ ಜವಾಬ್ದಾರಿ ಇವಳೇ ನೋಡಿಕೊಳ್ಳುತ್ತಾಳೆ. ವರದಕ್ಷಿಣೆ ಕೊಡಲು ಆಗುವುದಿಲ್ಲ ಅಂತ ಹೇಳಿ ಎಲ್ಲಾ ಗಂಡು ಮಕ್ಕಳನ್ನ ನಿರಾಕರಿಸುತ್ತಾಳೆ. ಯಾಕೆ ಅನ್ನುವುದೇ ಗೊತ್ತಿಲ್ಲ. ನನ್ನ ಜೊತೆ ದಿನಾ ಜಗಳ ಆಡ್ತಾಳೆ. ಯಾರ ಜೊತೆ ಆದರೂ ಓಡಿ ಹೋಗು, ಮದುವೆ ಮಾಡುವುದಿಲ್ಲ ಅಂತ ಹೇಳ್ತಾಳೆ. ನನಗೆ ಗಂಡು ಮಕ್ಕಳು ಸ್ನೇಹಿತರೇ ಇಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕಾಮಾಕ್ಷಿಯವರು ವೈಯಕ್ತಿಕ ಸಮಸ್ಯೆಗಳನ್ನು ಮುಕ್ತ ಮನಸ್ಸಿನಿಂದ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಬಹುದು. ವರ ಹೀಗಿದ್ದರೆ ಸಾಕು. ಬಡವನಾದರೂ ಪರವಾಗಿಲ್ಲ, ಒಳ್ಳೆಯ ವ್ಯಕ್ತಿಯಾಗಿರಬೇಕು. ಜಾತಿಯ ಬಗ್ಗೆ ಅಭ್ಯಂತರ ಇಲ್ಲ, ಎಲ್ಲ ಜಾತಿ ನಡೆಯುತ್ತೆ. ಮನೆಯ ಜವಾಬ್ದಾರಿ ವಹಿಸಿಕೊಂಡರೆ ಸಾಕು. ನನಗೆ ಬಾಳು ಕೊಡಿ, ದುಡ್ಡಿನ ಅವಶ್ಯಕತೆ ಇಲ್ಲ. ಯಾರು ಇಲ್ಲ ಅಂತ ಹೇಳಿ ಮಧ್ಯದಲ್ಲಿ ಕೈ ಕೊಡಬೇಡಿ. ವರದಕ್ಷಿಣೆಯ ಬಗ್ಗೆ ಆಸೆ ಹೊಂದಿದ್ದವರು ಕರೆ ಮಾಡಬೇಡಿ. ಹೆಣ್ಣಿನ ಬಗ್ಗೆ ಒಳ್ಳೆಯ ಮನೋಭಾವ ಇರಲಿ. ತೂತಿಗೆ ಸುಖ ಕೊಟ್ಟು ಬಾಳಿಗೆ ನೆಮ್ಮದಿ ನೀಡಿದರೆ ಸಾಕು. ಸ್ನೇಹಿತರೆ, ಕಾಮಾಕ್ಷಿಯವರು ಹುಡುಗನ ಗುಣಗಳು ಹೇಗೆಲ್ಲ ಇರಬೇಕು ಅನ್ನುವ ಪ್ರಶ್ನೆಗಳಿಗೆ ಸಮಸ್ತವಾದ ಉತ್ತರಗಳನ್ನು ನೀಡಿದ್ದಾರೆ. ಇಬ್ಬರು ಹೀಗೆ ಬಾಳೋಣ, ಒಳ್ಳೆಯ ಸ್ನೇಹಿತರಾಗಿ ಬದುಕು ಸಾಗಿಸೋಣ. ಕಷ್ಟ ಸುಖ ಏನೇ ಬರಲಿ ಇಬ್ಬರು ಎದುರಿಸೋಣ. ಒಬ್ಬರಿಗೊಬ್ಬರು ಎಲ್ಲಾ ಸಂದರ್ಭದಲ್ಲಿ ಒಂದಾಗಿ ಇರೋಣ. ಸಂಸಾರವನ್ನ ಸುಮಧುರವಾಗಿ ನಡೆಸಲು ಪ್ರಯತ್ನ ಮಾಡೋಣ. ರಾತ್ರಿಯ ಸುಖ ಅನುಭವಿಸುತ್ತಾ ಕಾಲ ಕಳೆಯೋಣ. ಬದುಕಿನ ಬಗ್ಗೆ ಒಳ್ಳೆಯ ಕನಸುಗಳನ್ನ ನೋಡೋಣ. ಮೂರನೇ ವ್ಯಕ್ತಿಗೆ ನಮ್ಮ ಸಂಬಂಧದಲ್ಲಿ ಜಾಗ ಇರೋದಿಲ್ಲ. ಹೀಗೆಲ್ಲ ಬಾಳಬೇಕು ಅನ್ನುವ ಗಂಡು ಮಕ್ಕಳು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.